ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಡುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಕುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ, ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ, ಸ್ವಾವಲಂಬಿಗಳಾಗೋಣ. ಕರ್ನಾಟಕದ ತುತ್ತ ತುದಿಯಲ್ಲಿ ರಮಣೀಯವಾಗಿ ಕಂಗೊಳಿಸುತ್ತಿರುವ ಜಿಲ್ಲೆಯೇ ಚಾಮರಾಜನಗರ. 1997 ಆಗಸ್ಟ್ 15ರಂದು ಮೈಸೂರು ಜಿಲ್ಲೆಯಿಂದ ಪ್ರತ್ಯೇಕವಾಗಿ ನೂತನ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂತು. ಅರಿಕುಠಾರ ಅಥವಾ ಅರಿಕೂಠಾರ ಎಂದು ಕರೆಯುತ್ತಿದ್ದ ಈ ಸ್ಥಳಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ತಂದೆ 9ನೇ ಚಾಮರಾಜ ಒಡೆಯರ್ ಅವರ ಸ್ಮರಣಾರ್ಥ ಚಾಮರಾಜನಗರ ಎಂದು ನಾಮಕರಣ ಮಾಡಿದರು. ಇಲ್ಲಿಯ ಜೀವನದಿಗಳೆಂದರೆ ಕಾವೇರಿ, ಸುವರ್ಣಾವತಿ, ಕಬಿನಿ, ಪಾಲಾರ್, ಗುಂಡ್ಲುಹೊಳೆ. ಗಂಗರ ಇತಿಹಾಸ ಹೇಳುವ ನರಸಮಂಗಲದಲ್ಲಿ ಅನೇಕ ಸುಂದರ ದೇವಾಲಯ ಹಾಗೂ ಬಸದಿಗಳು ಕಂಡುಬರುತ್ತವೆ. ಅವುಗಳಲ್ಲಿ ಪ್ರಮುಖವಾದದ್ದು ರಾಮಲಿಂಗೇಶ್ವರ ದೇವಾಲಯ. ಜಗತ್ತಿನ ಜೈನ ಕ್ಷೇತ್ರಗಳಲ್ಲಿ ಒಂದು ಮಲೆಯೂರಿನ ಕನಕಗಿರಿ. ಬಂಡೆಗಳ ಮೇಲಿನ ಚರಣ ಪಾದುಕೆಗಳು, ಶಿಲಾಶಾಸನಗಳು, ಸಮಾಧಿ, ಮಂಟಪ ಮತ್ತು ಗುಹೆಗಳನ್ನು ಈ ಬೆಟ್ಟದಲ್ಲಿ ಕಾಣಬಹುದು. ಹರದನಹಳ್ಳಿ ಗ್ರಾಮದಲ್ಲಿ ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರು ಅರಸರು ಆಳುತ್ತಿದ್ದ ಕೋಟೆ ಹಾಳಾಗಿರುವುದನ್ನು ಕಾಣಬಹುದು. ಚಾಮರಾಜನಗರವು ಮಳೆಯ ಆಶ್ರಯದ ಜೊತೆಗೆ ಕೊಳವೆ ಬಾವಿ, ತೆರೆದ ಬಾವಿ, ಕಬಿನಿ ನಾಲೆಗಳು ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಒದಗಿಸುತ್ತಿವೆ. ಇಲ್ಲಿಯ ರೈತರು ಮುಖ್ಯವಾಗಿ ಕಬ್ಬು, ಭತ್ತ, ರಾಗಿ, ಬಾಳೆ, ಕಡಲೆಕಾಯಿ, ತೆಂಗು ಮತ್ತು ಅಡಿಕೆಯ ಜೊತೆಗೆ ತರಕಾರಿ ಹಣ್ಣುಗಳನ್ನು ಬೆಳೆಯುತ್ತಾರೆ. ಕೊಳ್ಳೇಗಾಲ ರೇಷ್ಮೆ ನೇಯ್ಗೆ ಕೇಂದ್ರವಾಗಿದೆ. ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಮೊದಲ ರಾಷ್ಟ್ರೀಯ ಉದ್ಯಾನವನವೆಂಬ ಖ್ಯಾತಿಗೆ ಪಾತ್ರವಾಗಿರುವುದು ವೇಣುಗೋಪಾಲ ವನ್ಯಜೀವಿ ಧಾಮ ಎಂದು ಹಿಂದೆ ಕರೆಯುತ್ತಿದ್ದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ, ಅದುವೇ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಬಿಳಿಗಿರಿರಂಗನ ಬೆಟ್ಟವು ಬಿಳಿಕಲ್ಲು ಬೆಟ್ಟ, ಶ್ವೇತಾದ್ರಿ ಬೆಟ್ಟ ಎಂದೆಲ್ಲ ಹೆಸರುಗಳಿಂದ ಪ್ರಖ್ಯಾತವಾಗಿದೆ. ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಾಣವಾದದ್ದು ಶ್ರೀರಂಗನಾಥ ಸ್ವಾಮಿ ದೇವಾಲಯ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ 1450 ಮೀಟರ್ ಎತ್ತರದಿಂದ ಕೂಡಿದ್ದು, ಇದು ಹಿಮವನ್ನು ಹೊದ್ದುಕೊಂಡಿರುವುದರಿಂದ ಇದನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವೆಂದೇ ಕರೆಯಲ್ಪಡುತ್ತದೆ. 7 ಬೆಟ್ಟಗಳ ನಡುವೆ ಇರುವ ಪ್ರಮುಖ ಯಾತ್ರಾ ಸ್ಥಳ ಮಲೈ ಮಹದೇಶ್ವರ ಬೆಟ್ಟ. ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಈ ಪುರಾತನ ದೇವಾಲಯದಲ್ಲಿ ಇಂದಿಗೂ ಗರ್ಭಗುಡಿಯಲ್ಲಿ ಮಲೈ ಮಹದೇಶ್ವರ ತಪಸ್ಸು ಮಾಡುತ್ತಾನೆಂಬ ನಂಬಿಕೆ ಇದೆ. ಕಾವೇರಿಯ ಬಲಕವಲು ಭರಚುಕ್ಕಿಯನ್ನು ನಿರ್ಮಾಣ ಮಾಡಿದ್ದು 1 ಕಿಲೋಮೀಟರ್ ಅಗಲ, ಸುಮಾರು 69 ಮೀಟರ್ ಎತ್ತರದಿಂದ ನೀರು ಧುಮುಕುತ್ತದೆ. ಇದು ಜಗತ್ತಿನ 83ನೇ ಸ್ಥಾನದಲ್ಲಿರುವ ಜಲಪಾತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹೀಗೆ ಭೌಗೋಳಿಕ, ಸಾಂಸ್ಕೃತಿಕ, ಐತಿಹಾಸಿಕ ಮುಂತಾದ ವೈಭವಗಳನ್ನು ಮೇಳೈಸಿಕೊಂಡಿರುವ ಜಿಲ್ಲೆ, ವಿಶೇಷವಾದ ಜಿಲ್ಲೆ ಎಂಬ ಹೆಮ್ಮೆ ಚಾಮರಾಜನಗರ ಜಿಲ್ಲೆಯದ್ದಾಗಿದೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ನೆಲ್ಮೆಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ನೇಗಿಲ ಯೋಗಿ ಕಾರ್ಯಕ್ರಮದ 4ನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಪಶ್ಚಿಮ ಘಟ್ಟಗಳ ಒಂದು ತುದಿ, ಗಿರಿ ಪರ್ವತ ಶಿಖರಗಳ ನಾಡು,
ವನ್ಯಜೀವಿ ಧಾಮಕ್ಕೆ ಹೆಸರಾಗಿರುವಂತಹ ಮತ್ತು ಇಲ್ಲಿನ ಒಂದು ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾಗಿರುವಂತಹ ನಾಡು ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ದೊಡ್ಡ ತುಪ್ಪೂರು ಅನ್ನುವ ಒಂದು ಗ್ರಾಮದಲ್ಲಿ ನಾವು ಇವತ್ತು ಈ ಒಂದು ಕೃಷಿ ಇಲಾಖೆಯ ನೇಗಿಲ ಯೋಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಇಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ತುಂಬ ಉತ್ಸಾಹದಿಂದ ನಮ್ಮೊಡನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿನ ರೈತರು ಹಲವಾರು ಕೃಷಿ ನೂತನ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕೃಷಿಯ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಾವಯವ ಕೃಷಿ ಆಗಿರ್ಬೋದು ಅಥವಾ ಸಮಗ್ರ ಕೃಷಿ ಪದ್ಧತಿ ಆಗಿರ್ಬೋದು, ಹೀಗೆ ಅರಿಶಿಣ ಆಗಿರ್ಬೋದು ಅಥವಾ ಬಾಳೆ, ಅದರಲ್ಲೂ ವಿಶೇಷವಾಗಿ ಬಾಳೆಯ ಒಂದು ತೋಟಗಳನ್ನು ಇಲ್ಲಿ ನೋಡಿ ಕಣ್ಣು ತುಂಬಿಕೊಳ್ಳೋಕ್ಕೆ ಅಷ್ಟು ಸುಂದರವಾಗಿ ಈ ಒಂದು ಕೃಷಿ ಕಾಯಕದಲ್ಲಿ ರೈತ ಬಂಧುಗಳು ತೊಡಗಿಸಿಕೊಂಡಿದ್ದಾರೆ. ಬನ್ನಿ ರೈತ ಬಂಧವರೇ, ಈಗ ಈ ಒಂದು ನೇಗಿಲ ಯೋಗಿ ಅನ್ನುವ ಒಂದು 4ನೇ ಸಂಚಿಕೆಯಲ್ಲಿ ನಾವು ಇವತ್ತು ಬೀಜೋಪಚಾರದ ಮಹತ್ವದ ಕುರಿತು ಚರ್ಚೆ ಮಾಡೋದಕ್ಕೆ ನಾವಿಲ್ಲಿ ಆಗಮಿಸಿದ್ದಾವೆ. ನಮ್ಮ ಕೃಷಿ ಇಲಾಖೆ ವತಿಯಿಂದ ಶ್ರೀಯುತ ಶಶಿಧರ್ ಅವರು ಚಾಮರಾಜನಗರ ಜಿಲ್ಲೆಯ ಒಂದು KVK ಕೃಷಿ ವಿಜ್ಞಾನ ಕೇಂದ್ರದಿಂದ ಡಾಕ್ಟರ್ ಯೋಗೇಶ್ ಅವರು, ಹಾಗೆಯೇ ಶಶಿಕುಮಾರ್ ಅನ್ನುವ ಒಬ್ಬ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರಗತಿಪರ ರೈತರು ಭಾಗಿಯಾಗಿದ್ದಾರೆ. ಹಾಗೆಯೇ ಪ್ರಗತಿಪರ ರೈತ ನಾಗಾರ್ಜುನ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ರೈತ ಬಾಂಧವರೇ, ಈಗ ನಾವು ಬೀಜೋಪಚಾರದ ಮಹತ್ವದ ಕುರಿತು ನಾವಿಲ್ಲಿ ಚರ್ಚೆ ಪ್ರಾರಂಭಿಸೋಣ. ಪ್ರಪ್ರಥಮವಾಗಿ ನಾನು ಡಾಕ್ಟರ್ ಯೋಗೇಶ್ ಅವರು KVK ಮುಖ್ಯಸ್ಥರು, ಇವರನ್ನ ಕುರಿತು ಸರ್ ದಯಮಾಡಿ ಬೀಜೋಪಚಾರದ ಮಹತ್ವದ ಕುರಿತು ನಮ್ಮ ರೈತರಿಗೆ ತುಸು ಮಾಹಿತಿಯನ್ನು ತಾವು ಹಂಚ್ಕೋಬೇಕಂತೇಳಿ ತಮಗೆ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು ನೂರ್ ಸಮದವರೇ. ಬಿತ್ತನೆ ಬೀಜದ ಉತ್ತಮವಾದಂಥ ಬಿತ್ತನೆ ಬೀಜನ ಆಯ್ಕೆ ಮಾಡಿಕೊಂಡು ನಂತರ ನಾವು ಅದನ್ನು ಬಿತ್ತನೆ ಮಾಡಿದಾಗ, ಜಮೀನಿನಲ್ಲಿ ಬಿತ್ತನೆ ಮಾಡಿದಾಗ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತವೆ. ಯಾವಾಗ ಬಿತ್ತನೆ ಮಾಡಿ ಅದು ಪ್ರಾಥಮಿಕ ಹಂತದ ಬೆಳವಣಿಗೆಗೆ ಅದು ಬರೋ ಸಮಯದಷ್ಟರಲ್ಲಿ ಸುಮಾರು 2 ರಿಂದ 3 ವಾರ ಅಂತ ಅನ್ಬೋದು ಬೆಳವಣಿಗೆ ಮೊದಲನೇ ವಾರದಿಂದ. ಸೊ ಆ ಹಂತದಲ್ಲಿ ಬರ್ತಕ್ಕಂಥ ಹಲವಾರು ತೊಂದರೆಗಳು ಉಂಟಾಗುತ್ತೆ. ಬಿತ್ತನೆ ಬೀಜ ಮೊಳಕೆ ಹೊಡೆದು ಬೆಳವಣಿಗೆ ಆಗಲಿಕ್ಕೆ ಹಲವಾರು ಜೈವಿಕ ಅಜೈವಿಕ ಒತ್ತಡಗಳು ಉಂಟಾಗುತ್ತೆ. ಅದನ್ನು ಒಂದು ಕಾಯ್ದುಕೊಂಡು ಉತ್ತಮವಾದ ಬೆಳವಣಿಗೆ ಪಡ್ಕೊಳ್ಳಿಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಉಪಚಾರನೇ ನಾವು ಬೀಜೋಪಚಾರ ಅಂತ ಹೇಳೋದು. ಇಲ್ಲಿ ಬೀಜೋಪಚಾರನ ಯಾಕೆ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಉತ್ತಮವಾದಂಥ ಮೊಳಕೆ ಬರಲಿಕ್ಕೋಸ್ಕರ ನಾವು ಬೀಜೋಪಚಾರ ಮಾಡ್ತೀವಿ. ನಂತರ ಬರ ನಿರೋಧಕತೆ, ಮುಖ್ಯವಾಗಿ ಮಳೆ ಆಶ್ರಿತ ಬೆಳೆ ಬೇಸಾಯ ನಮ್ಮಲ್ಲಿ ಹೆಚ್ಚಾಗಿದೆ. ಸೊ ಇಲ್ಲಿ ಮೊಳಕೆ ಪ್ರಮಾಣ ಭಾರಿ ಪ್ರಮುಖವಾದದ್ದು. ಬರ ತಡ್ಕೊಂಡು ಅದು ಚೆನ್ನಾಗಿ ಮೊಳಕೆ ಬಂದು ಉತ್ತಮವಾದಂಥ ಸದೃಢವಾದಂಥ ಸಸಿಗಳು ಬೆಳೀಲಿಕ್ಕೆ ಬೇಕಾಗುತ್ತೆ. ಅಲ್ಲೂ ಕೂಡ ಬೀಜೋಪಚಾರದ ಒಂದು ಬಳಕೆ ಆಗುತ್ತೆ. ನಂತರ ಪೋಷಕಾಂಶಗಳ ನಿರ್ವಹಣೆ, ಬೀಜೋಪಚಾರ ಮಾಡಿ ಕೆಲವು ಅದಕ್ಕೆ ಬೇಕಾದಂಥ ಸೂಕ್ಷ್ಮಜೀವಿಗಳು ಇದ್ದಾಗ ಅದು ಬಳಕೆಯಾಗಿ ಉತ್ತಮವಾದಂಥ ಬೆಳವಣಿಗೆ ಬಂದು ನೀವು ಮಾಡಿದಂಥ ವ್ಯವಸಾಯದ ಚಟುವಟಿಕೆಗಳಿಗೆ ಅದು ಹೋಗೊಟ್ಟು ಉತ್ತಮವಾದ ಬೆಳವಣಿಗೆ ಬರಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಪ್ರಮುಖವಾಗಿ ನಮ್ಮಲ್ಲಿ ಬೀಜೋಪಚಾರ ಮಾಡ್ತಾ ಇರೋದು ಯಾಕೆ ಅಂತಂದರೆ, ಹುಳುಗಳು ಮತ್ತು ರೋಗಗಳ ಬಾಧನೆ ಕಂಟ್ರೋಲ್ ಮಾಡಲಿಕ್ಕೆ. ಕೀಟ ಮತ್ತು ರೋಗದ ಹಾವಳಿಗಳು ಬದಲಾಗ್ತಾ ಇರ್ತಕ್ಕಂಥ ಹವಾಮಾನ ಪರಿಸ್ಥಿತಿಯಲ್ಲಿ ಹೆಚ್ಚಾಗಿದೆ. ಕೀಟ ಮತ್ತು ರೋಗ, ಈ ಪೀಡೆಗಳನ್ನ ನಾವು ಸಂಹಾರ ಮಾಡಲಿಕ್ಕೋಸ್ಕರ, ನಿರ್ವಹಣೆ ಮಾಡಲಿಕ್ಕೋಸ್ಕರ ನಾವು ಒಂದು ಬೀಜೋಪಚಾರನ ಮಾಡಬೇಕಾಗುತ್ತೆ. ನಂತರ ನೀರು ಮತ್ತು ಪೋಷಕಾಂಶ ಹೀರುವಿಕೆ, ಸಸಿಗಳಿಗೆ ಚೆನ್ನಾಗಿ ಬೇರು ಬಂದು ಎಳೆ ಸಸಿಗಳಿಗೆ ಮೊಳಕೆ ಹೊಡೆದಂಥದ್ದು ಚೆನ್ನಾಗಿ ಬೇರು ಬೆಳೆದು ಅದನ್ನು ಹೀರ್ಕೋಬೇಕು ಅಂತಂದರೆ ಆ ಬೇರಿನ ವಲಯದಲ್ಲಿ ಪೋಷಕಾಂಶಗಳು ಇರಬೇಕಾಗುತ್ತೆ. ಅದಕ್ಕೇನು ಬೇಕು ಆಹಾರ ಆ ಬೇರಿನ ವಲಯದಲ್ಲಿ ಇರಬೇಕಾಗುತ್ತೆ. ಅಲ್ಲೇ ಉಳಿಸ್ಕೊಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಕೆಲವು ನಾವು ಸೂಕ್ಷ್ಮಜೀವಿಗಳಿಂದ ಅಥವಾ ಬೆಳೆ ವರ್ಧಕಗಳಿಂದ ಬೀಜೋಪಚಾರನ ಮಾಡಬೇಕಾಗುತ್ತೆ. ಈಗ ನಾವು ಶಶಿಧರ್ ಸರ್ಗೆ, ಅಂದರೆ ಗುಂಡ್ಲುಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶಶಿಧರ್ ಸಾಹೇಬರಿಗೆ ತಾವು ಸರ್ ಕೃಷಿ ಇಲಾಖೆಯಿಂದ ದೊರೆಯುವಂತಹ ಸವಲತ್ತುಗಳು, ಯಾವ್ಯಾವ ಸವಲತ್ತುಗಳು ನೀಡ್ತಾ ಇದ್ದೀರಾ, ಮತ್ತು ಇಲ್ಲಿನ ಒಂದು ರೈತರು ಯಾವ ರೀತಿಯಾದಂತಹ ಒಂದು ಕೃಷಿಯನ್ನು ಕೈಗೊಂಡಿದ್ದಾರೆ, ಮತ್ತು ಇಲ್ಲಿನ ಮಳೆ ಮತ್ತು ಬೆಳೆ ಪರಿಸ್ಥಿತಿಯನ್ನು ಒಂದು ತುಸು ಸಂಕ್ಷಿಪ್ತವಾಗಿ ಮಾಹಿತಿ ನೀಡೋದಕ್ಕೆ ಅಂತೇಳಿ ತಮಗೆ ವಿನಂತಿ ಮಾಡ್ಕೊಳ್ತೇನೆ ಸರ್. ಆ ಗುಂಡ್ಲುಪೇಟೆ ತಾಲೂಕಿನ ವಿಶೇಷತೆಗಳು ಏನಂತಂದರೆ, ಇಡೀ ರಾಜ್ಯದಲ್ಲಿ ಪೂರ್ವ ಮುಂಗಾರು ಶುರುವಾಗೋದು ನಮ್ಮ ಗುಂಡ್ಲುಪೇಟೆ ತಾಲೂಕಿನಿಂದ. ಇಲ್ಲಿ ಎಣ್ಣೆಕಾಳುಗಳನ್ನು ಇಡೀ ರಾಜ್ಯದಲ್ಲೇ, ಇಡೀ ದೇಶದಲ್ಲೇ ಎಣ್ಣೆಕಾಳುಗಳನ್ನು ಬೆಳೆಯುವಂಥ ವಿಶೇಷ ಸೂರ್ಯಕಾಂತಿಯನ್ನು 16 ರಿಂದ 17 ಸಾವಿರ ಹೆಕ್ಟೇರಷ್ಟು ಇಲ್ಲಿ ವಾಡಿಕೆಯಾಗಿ ರೈತರು ಬಿತ್ತನೆ ಮಾಡ್ತಾರೆ. ಇದ್ರ ಜೊತೆಗೆ ಒಂದು 2 ರಿಂದ 3 ಸಾವಿರ ಹೆಕ್ಟೇರಷ್ಟು ಹತ್ತಿ ಮತ್ತು ಒಂದು 2 ರಿಂದ 3 ಸಾವಿರಷ್ಟು ಹೆಕ್ಟೇರಷ್ಟು ಮುಸ್ಕಿನ ಜೋಳವನ್ನು ಮುಂಗಾರಿನಲ್ಲಿ ಬಿತ್ತನೆ ಮಾಡೋ ವಾಡಿಕೆ, ಮತ್ತು ವಿಶೇಷವಾಗಿ ಹಿಂಗಾರಿನಲ್ಲಿ 15 ರಿಂದ 18 ಸಾವಿರ ಹೆಕ್ಟೇರಷ್ಟು ಹುರುಳಿಯನ್ನು ಬಿತ್ತನೆ ಮಾಡ್ತಾರೆ. ಸೊ ಇದಕ್ಕೆ ಪೂರಕವಾಗಿ ನಮ್ಮ ಇಲಾಖೆಯಿಂದ ಬಿತ್ತನೆ ಬೀಜಗಳು ಮತ್ತು ಯಂತ್ರೋಪಕರಣಗಳು ಮತ್ತು ತುಂತುರು ನೀರಾವರಿ ಘಟಕಗಳನ್ನು ನಾವು ಸಹಾಯಧನದಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಅವ್ರಿಗೆ ಕೊಡ್ತಾಯಿದ್ವಿ. ಹೋದ ವರ್ಷದಿಂದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳನ್ನು ಸಹ ಅವರಿಗೆ ಸಹಾಯಧನದಲ್ಲಿ ಒದಗಿಸಿಕೊಡ್ತಾ ಇದ್ದೀವಿ, ಸರ್ಕಾರದ ಯೋಜನೆಯ ಒಂದು ಮಾರ್ಗಸೂಚಿಗಳಂತೆ. ಇಲ್ಲಿ ತುಂಬ ವೈವಿಧ್ಯತೆಯಾದ ಒಂದು ಏನು ಕೃಷಿ ವಾತಾವರಣ ಇರೋದ್ರಿಂದ ಈಗ ಈ ಬಾರಿ ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್
ನೈಸರ್ಗಿಕ ಕೃಷಿಗೆ ಉತ್ತೇಜನ ಮಾಡಲು ಒಂದು ಯೋಜನೆಯನ್ನು ಈ ವರ್ಷ ಪ್ರಾರಂಭ ಮಾಡಿದ್ದಾರೆ. ಸೊ ಇದಕ್ಕೆ ನಾನು ಇಲ್ಲಿ ಕೋರೋದೇನಪ್ಪ ಅಂತಂದರೆ ರೈತರು ಇದಕ್ಕೆ ನೋಂದಣಿ ಮಾಡಿ ಪ್ರತಿ ಒಂದು ಹೋಬಳಿನಲ್ಲಿ ಒಂದು 50ರಿಂದ 100 ಜನ ರೈತರಿಗೆ ವಿವಿಧ ಒಂದು ನೈಸರ್ಗಿಕ ಕೃಷಿಗೆ ಸವಲತ್ತುಗಳನ್ನು ನಾವು ಈಗ ತಲುಪಿಸೋಕ್ಕೆ ಒಂದು ಯೋಜನೆ ಇದೆ. ಅದರ ಜೊತೆಗೆ ಈ ವರ್ಷ ರಾಜ್ಯ ಸರ್ಕಾರದಿಂದ ಮಾತಾಡ್ತಾಯಿದ್ರು ಎಲ್ಲ ಹೈಬ್ರಿಡ್ ಆಗಿಬಿಟ್ಟಿದೆ ಅಂತೇಳಿ. ದೇಶೀಯ ತಳಿಗಳು ಮತ್ತು ಸ್ಥಳೀಯ ತಳಿಗಳು ಏನು ನಶಿಸಿ ಹೋಗ್ತಾ ಇದ್ದೇವಲ್ಲ ಅದನ್ನು ನೋಂದಣಿ ಮಾಡಿಕೊಂಡು ಅದಕ್ಕೂ ಸಹ ಸವಲತ್ತನ್ನು ಕೊಡುವಂಥ ಹೊಸ ಯೋಜನೆಯನ್ನು ಈ ವರ್ಷದಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ. ಕೇಂದ್ರ ಸರ್ಕಾರದ ಸಮೀಕ್ಷೆ ಪ್ರಕಾರ ಅಟಲ್ ಭೂಜಲ್ ಅನ್ನೋ ಯೋಜನೆಯಲ್ಲಿ ತಜ್ಞರು ಮಾಡಿರುವ ಒಂದು ಸಮೀಕ್ಷೆ ಪ್ರಕಾರ 12-15 ವರ್ಷಗಳಿಂದ ನಮ್ಮದು ಅಂತರ್ಜಲ ಮಟ್ಟ ಕುಸಿತಾ ಇದೆ. ಇದಕ್ಕೆ ಈ ವರ್ಷ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೃಷಿ ಕವಚ್ ಅಂತ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ರೈತ ಬಾಂಧವರು ಕಂದಕ ಬದುಗಳನ್ನು ನಿರ್ಮಾಣ ಮಾಡ್ಕೋಬೇಕು ಅನ್ನೋ ಒಂದು ಯೋಜನೆ ಇದೆ. ಅದಕ್ಕೂ ಸಹ ಗ್ರಾಮ ಪಂಚಾಯತಿ ಮೂಲಕ ನೀವು ನೋಂದಣಿ ಮಾಡಿಕೊಂಡ್ರೆ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮಗೆ ಆ ಒಂದು ಸವಲತ್ತನ್ನು ಕೊಡ್ತೀವಿ. ಹಾಗೆಯೇ ನಮ್ಮೊಡನೆ ಚಾಮರಾಜನಗರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಎಸ್ ಆಬಿದ್ ಸಾಹೇಬರು ಸಹ ನಮ್ಮೊಡನೆ ಹಾಜರಿದ್ದಾರೆ. ಶ್ರೀಯುತ ನಿಶಾಂತ್ ಕಿಲಾರರವರು ಅವರು ಸಹ ನಮ್ಮೊಡನೆ ಭಾಗಿಯಾಗಿದ್ದಾರೆ. ಈಗ ಚಾಮರಾಜನಗರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಎಸ್ ಆಬಿದ್ ಸಾಹೇಬರು, ಸರ್ ತಾವು ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಬೀಜೋಪಚಾರದ ಬಗ್ಗೆ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಾ, ತುಸು ಮಾಹಿತಿ ನೀಡಿ ಸರ್. ಇಲಾಖೆ ನಿಮಗೋಸ್ಕರನೇ ಮೊದಲನೇದಾಗಿ ನೋಡಿ 25-26ನೇ ಸಾಲಿನ ಕಾರ್ಯಕ್ರಮಗಳು ರೇಟ್ ಕಾಂಟ್ರಾಕ್ಟ್ ಮಾಡಬೇಕು. ಬಿತ್ತನೆ ಬೀಜ ಸಪ್ಲೈಯರ್ಸ್ ಯಾರ್ಯಾರಿದ್ದಾರೆ, ಸರಬರಾಜುದಾರರು ಒಳ್ಳೆ ಗುಣಮಟ್ಟದ ಬಿತ್ತನೆ ಬೀಜ ಖರೀದಿ ಮಾಡಲಿಕ್ಕೆ ಏನು ಈ ಟೆಂಡರ್ ಪ್ರಕ್ರಿಯೆ ಮಾಡ್ತಾರೆ, ಇದು ಮಾರ್ಚ್ ಹಂತದಲ್ಲೇ ನಮ್ಮ ಇಲಾಖೆ ಮುಗಿಸ್ತದೆ. ಮಾರ್ಚ್ 3ನೇ ವಾರ ಮತ್ತು ಕೊನೆ ವಾರದಲ್ಲಿ ನಾವು ಎಲ್ಲ ಈ ಕ್ರಿಯೆ ಮುಗಿಸಿ ನಿಮಗೆ ಏಪ್ರಿಲ್ 1ನೇ ತಾರೀಕಿಂದ ನಿಮಗೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ದಾಸ್ತಾನು ಮಾಡಿ ಸಕಾಲದಲ್ಲಿ ಎಲ್ಲ ವರ್ಗದ ರೈತರಿಗೆ ಮ್ಯಾಕ್ಸಿಮಮ್ 5 ಹೆಕ್ಟೇರ್ವರೆಗೂ ಪ್ರದೇಶದಲ್ಲಿ ನಿಮಗೆ ಬಿತ್ತನೆ ಬೀಜ ಮಾಡಲಿಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಇದೆ. ನಾವು ಬಿತ್ತನೆ ಬೀಜ ಪೂರ್ವ ಮುಂಗಾರದಲ್ಲಿ ಮತ್ತು ಪೂರ್ವ ಮುಂಗಾರುಗಳಲ್ಲಿ ನಾವು ಇಲಾಖೆಯಿಂದ ಬೀಜೋಪಚಾರ ಕಾರ್ಯಕ್ರಮ ನಾವು ಹಮ್ಮಿಕೊಡ್ತೀವಿ. ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಯಾವ ಥರ ನೀವು ಬಿತ್ತನೆ ಬೀಜ ಮಾಡಬೇಕು ಅಂಥೇಳಿ ಈ ಮೆಥಡ್ ಡೆಮಾನ್ಸ್ಟ್ರೇಷನ್ಸ್ ಅಂಥೇಳಿ ಪ್ರಾಯೋಗಿಕವಾಗಿ ನಮ್ಮ ಅಧಿಕಾರಿಗಳು ಹೇಳ್ಕೊಡ್ತಾರೆ. ನಿಮ್ಮ ಹೆಚ್ಚಿನ ಮಾಹಿತಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಮಾಡಬೇಕು, ಹೆಚ್ಚಿನ ಮಾಹಿತಿ ಪಡ್ಕೋಬೇಕು. ರೈತ ಬಾಂಧವರೇ, ಹಾಗೆಯೇ ನಮ್ಮೊಡನೆ ಈ ಒಂದು ದೊಡ್ಡ ತುಪ್ಪೂರು ಗ್ರಾಮದ ಪ್ರಗತಿಪರ ರೈತರಾದಂತಹ ಶಶಿಕುಮಾರ್ ಅವರು ಸಹ ಈ ಒಂದು ನಮ್ಮ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡು ತಮ್ಮದೇ ಆದಂಥ ಒಂದು ವಿಶಿಷ್ಟ ರೀತಿಯಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಶಶಿಕುಮಾರ್ ಅವರೇ, ತಾವು ಯಾವ ರೀತಿಯಾದಂತಹ ಒಂದು ಕೃಷಿಯನ್ನು ಕೈಗೊಂಡಿದ್ದೀರಾ, ಅದು ತುಸು ಮಾಹಿತಿ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನನ್ನ ಜಮೀನು 3 ಎಕರೆ ಜಮೀನಿದೆ. 4 ಪದರ ಆಗಿ ನಾನು ಮಾಡ್ಕೊಂಡಿದ್ದೀನಿ. ಒಂದು ಪದರದಲ್ಲಿ ನಾನು ಮೇಜರಾಗಿ ಎಲ್ಲ ಕಡೆನೂ ತೆಂಗು ಹಾಕಿದ್ದೀನಿ 30-30ರಲ್ಲಿ. ಅದ್ರ ಒಳಗಡೆ ಒಂದು ಪದರದಲ್ಲಿ ನಾನು ಹಣ್ಣಿನ ಬೇಸಾಯ ಮಾಡ್ತಾಯಿದ್ದೀನಿ 3/4 ಎಕರೆ. ಆ ಎಲ್ಲ ಥರದ ಒಂದು 25 ಥರದ ಹಣ್ಣು ಮತ್ತು ಅದಕ್ಕೆ ನೈಟ್ರೋಜನ್ ಫಿಕ್ಸೆಂಟ್ಗೋಸ್ಕರ ನುಗ್ಗೆ ಮತ್ತು ಗ್ಲಿರಿಸಿಡಿ ಹಾಕ್ಕೊಂಡಿದ್ದೀನಿ. ಅದ್ರ ಮಧ್ಯೆ ಉಳಿದಿರೋಂಥ ಜಾಗಕ್ಕೆ ಅಲಸಂದೆ, ತೊಗರಿ ಇದನ್ನು ಬೇಸಾಯ ಮಾಡ್ತಾಯಿರ್ತೀನಿ ಕಾಲಕ್ಕೆ. ಮತ್ತು ಇನ್ನೊಂದು ಪದರದಲ್ಲಿ ತೆಂಗು ಮತ್ತು ರಸಬಾಳೆ ಹಾಕಿದ್ದೀನಿ, ಗುಂಪು ಬಾಳೆ. ಅದು ಕಟಾವಾಗ್ತಾಯಿದೆ ಇವಾಗ. ಒಂದು 100 ಗುಳಿ ರಸಬಾಳೆ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಪದರದಲ್ಲಿ ತೆಂಗು, ನಿಂಬೆ, ನಾಟಿ ನಿಂಬೆ ಮತ್ತು ಏಲಕ್ಕಿ ಬಾಳೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಪದರ. ಇನ್ನೊಂದು ಪದರ ಏನು ಮಾಡಿದ್ದೀನಿ ಅಂದರೆ ಕೃಷಿ ಹೊಂಡ ಇದೆ, ಬಯೋಡೈಜೆಸ್ಟರ್ ಇದೆ, ಎರೆಹುಳು ಘಟಕ ಇದೆ, ಮತ್ತು ಗಂಜಲ ಶೇಖರಣಾ ಘಟಕ ಇದೆ, ಜೀವಾಮೃತಕ್ಕೆ ಬೇಕಾಗಿರೋಂಥ ಕಷಾಯಗಳು ಮಾಡ್ಕೊಳ್ಳೋಂಥ ಪ್ಲಾಂಟ್ ಇದೆ, ಹನಿ ನೀರಾವರಿಗೆ ಬೇಕಾಗಿರೋಂಥ ಫಿಲ್ಟ್ರ್ಗಳಿದ್ದಾವೆ. ಇದು ನನ್ನ ಭೂಮಿಯ ಪರಿಚಯ. ಇಲ್ಲಿ ಬೆಳೆದಂಥ ಪದಾರ್ಥಗಳನ್ನ ನಾವು ದಳ್ಳಾಳಿಗಳಿಗೆ ಕೊಡ್ದೇನೆ ನೇರ ಮಾರುಕಟ್ಟೆ ಮಾಡ್ತಾಯಿದ್ದೀವಿ. ಈಗ ಮತ್ತೋರ್ವ ಯುವ ಕೃಷಿಕ ಪ್ರಗತಿಪರ ರೈತರಾದಂತಹ ನಾಗಾರ್ಜುನರವರು ತಾವೇನು ಕೃಷಿಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ಕಂಡುಕೊಂಡಿದ್ದೀರಾ, ದಯಮಾಡಿ ಸ್ವಲ್ಪ ಮಾಹಿತಿಯನ್ನು ಹಂಚ್ಕೊಳ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ವಿಜ್ಞಾನವನ್ನು ನಾವು ಯಾರೂ ಮರಿಬಾರ್ದು. ಯಾಕೆ ಅಂದರೆ ವಿಜ್ಞಾನ ಏನು ಹೇಳುತ್ತೆ, ಯಾವ ಗಿಡಕ್ಕೆ ಯಾವ ಕಾಲಘಟ್ಟಕ್ಕೆ ಏನೇನು ಮಾಡಬೇಕು ಅಂತ ಹೇಳಿದ್ರು. ಇವಾಗ ನಿಮಗೆ ಬೀಜೋಪಚಾರದ ಬಗ್ಗೆ ಹೇಳಿದರು, ಬೀಜೋಪಚಾರ ಯಾಕೆ ಮಾಡಬೇಕು ಅಂತ. ಇನ್ನು ಅದರ ಮುಂದಿನ ಹಂತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಸಮಗ್ರವಾಗಿ ಆಗಬೇಕು. ಅದರ ಜೊತೆಗೆ ನೋಡಿ, ಮಣ್ಣಿನ ಪರೀಕ್ಷೆಯನ್ನು ನಾವೆಲ್ಲರೂ ಮಾಡಿಸ್ಬೇಕು. ಇವತ್ತು ನಮ್ಮ ಮುಂದೆನೇ ಮಣ್ಣು ಪರೀಕ್ಷಾ ವಾಹನ ಇದೆ.
ನಾವು ಯಾವ ರೈತರು ಮಣ್ಣು ಪರೀಕ್ಷೆ ಮಾಡಲ್ಲ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನ ಪರೀಕ್ಷೆ ಯಾಕೆ ಮಾಡಿಸ್ಬೇಕು, ಮಣ್ಣಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟಿದೆ ಅಂತ ಗೊತ್ತಾಗುತ್ತೆ. ಸೂರ್ಯಕಾಂತಿ ಇವತ್ತು ನೋಡಿ ಕಳೆದ 3 ವರ್ಷದಿಂದ ಸರ್ಕಾರಗಳು ತಾನೇ ಖರೀದಿ ಮಾಡ್ತಾ ಇದೆ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ. ಇವತ್ತು ಸೂರ್ಯಕಾಂತಿಗೆ 7,200 ರೂಪಾಯಿ ಈಗ ಖರೀದಿ ಕೇಂದ್ರ ತೆಗೆದಾಯಿತು. ನಿಮಗೆ ಗೊತ್ತಿರಲಿ, ಹೋದ ಸಲ ಲೇಟ್ ಆಗ್ತೈತಿ, ಈ ಸಲ ತೆಗೆದಾಯಿತು. ನೀವು 15 ಕ್ವಿಂಟಲ್ ಸೂರ್ಯಕಾಂತಿನ ನೀರಾವರಿಯಲ್ಲೇ ಬೆಳೆದ್ರೆ ಇವತ್ತು 1,85,000 ದಿನಕ್ಕೆ 1 ಎಕರೆಗೆ ಬಂತು. ಅದರಲ್ಲಿ ಒಂದು 50% ಖರ್ಚು ಕಳೀರಿ, 50% ಲಾಭ ಆಯ್ತಲ್ಲ 3 ತಿಂಗಳಿಗೆ. ಈಗ ನಮ್ಮ ಚಾಮರಾಜನಗರ ಜಿಲ್ಲೆಯ ಸಹಾಯಕ ಕೃಷಿ ನಿರ್ದೇಶಕರು, ವಿಷಯ ತಜ್ಞ ಶ್ರೀಯುತ ನಿಶಾಂತ ಕಿಲಾರರವರು, ಸರ್ ತಾವು ಬೀಜೋಪಚಾರ ಆಂದೋಲನ ಕುರಿತು 1 ನಿಮಿಷ ಮಾತಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಮುಖ್ಯವಾಗಿ ನಮಗೆ ಸೂರ್ಯಕಾಂತಿ, ನೆಲಗಡಲೆ ಮತ್ತು ತೊಗರಿ ಮತ್ತು ಅಲಸಂದೆ ಮುಂತಾದ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳುಗಳನ್ನ ಬಿತ್ತನೆ ಮಾಡಲಿಕ್ಕೆ ಸಕಾಲ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ನೇಗಿಲಯೋಗಿ ಕಾರ್ಯಕ್ರಮದ ಮುಖಾಂತರ ಒಂದು ಬೀಜೋಪಚಾರ ಆಂದೋಲನ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ ನಮ್ಮ ಕೃಷಿ ಇಲಾಖೆ ವತಿಯಿಂದ ತಮಗೆಲ್ಲ ಮಾಹಿತಿ ಇರಲಿ. ಒಂದು ನಮ್ಮ ಕೃಷಿ ಇಲಾಖೆಯಿಂದ ಹೋಬಳಿ ಮಟ್ಟದಲ್ಲಿ ಒಂದು ಬೀಜೋಪಚಾರ ಆಂದೋಲನ ಕಾರ್ಯಕ್ರಮವನ್ನು ನಮ್ಮ ಬಿತ್ತನೆ ಬೀಜಗಳ ಪೂರೈಕೆ ಲೆಕ್ಕಶೀರ್ಷಿಕೆಯಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ದಿನ ನಾವು ಒಂದು DD ಚಂದನ ಒಂದು ಚಾನಲ್ ಮುಖಾಂತರ ಹೆಚ್ಚಿನ ರೈತರಿಗೆ ಈ ಒಂದು ಬೀಜೋಪಚಾರ ಆಂದೋಲನ ಮಾಹಿತಿ ತಲುಪಿಸ್ಬೇಕು ಅಂತೇಳಿ ನಿಮ್ಮ ಗ್ರಾಮದಲ್ಲಿ ಈ ಒಂದು ಬೀಜೋಪಚಾರ ಆಂದೋಲನ ಕಾರ್ಯಕ್ರಮವನ್ನು ನಮ್ಮ ನೇಗಿಲಯೋಗಿ ಒಂದು ತಂಡದ ವತಿಯಿಂದ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಬೀಜೋಪಚಾರ ಆಂದೋಲನದಲ್ಲಿ ಮುಖ್ಯವಾಗಿ ತಿಳಿಸ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ, ಬೆಳೆಯುವ ಪೈರು ಮೊಳಕೆಯಲ್ಲೇ ಅಂತಕ್ಕಂಥದ್ದು. ನಾನೀಗ ರೈತ ಬಾಂಧವರ ಕಡೆಯಿಂದ ತಮ್ಮದೇನಾದರೂ ಪ್ರಶ್ನೆಗಳಿದ್ದಲ್ಲಿ ಅಥವಾ ಏನಾದರೂ ಸಲಹೆಗಳನ್ನು ತಾವು ಬಯಸಿದ್ದೇ ಆದಲ್ಲಿ ಪ್ರಶ್ನೆಗಳನ್ನು ಮುಕ್ತವಾಗಿ ತಾವು ಕೇಳ್ಕೊಳ್ಬೋದು. ಬೀಜೋಪಚಾರ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿದೆ, ಪೂರ್ಣ ವ್ಯಕ್ತಿಗಳಿಗೆ ಇದು ಗೋಚರ ಇಲ್ಲ. ಈಗ ಹೇಳ್ದಂಗೆ ಇಲಾಖೆಯವರು ಎಲ್ಲ ಇಲಾಖೆ ಹೋಬಳಿಗಳಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ರೆ ಇಂಥ ಸಂಘ ಸಂಸ್ಥೆಗಳು FEOಗಳು ಒಡಗೂಡಿ ಒಂದು ಆಂದೋಲನ ಆದರೆ ಇದಕ್ಕೂ ಸಹ ಇದು ಪ್ರಚಾರ ಆಗೇ ಆಗುತ್ತೆ. ನೀವು ಎಲ್ಲ ರೈತರನ್ನು ಒಗ್ಗೂಡೋಕ್ಕಾಗಲ್ಲ. ಆಕಾಂಕ್ಷಿ ಇರೋ ರೈತರು, ಸಂಘ ಸಂಸ್ಥೆಗಳು, ರೈತ ಮುಖಂಡರುಗಳು, ಅಧಿಕಾರಿ ವರ್ಗದವರು ಇದರ ಬಗ್ಗೆ ಹೋಬಳಿ ಮಟ್ಟದಲ್ಲಿ ಒಂದು 100 ಜನಕ್ಕೆ ತರಬೇತಿ ಅಂತ ನೀಡ್ತಾ ಇರೋದು ಭಾಳ ಸ್ವಾಗತ ವಿಚಾರ. ಇದನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಸಹ FEO ಕೈ ಜೋಡಿಸ್ತೀವಿ. ಇದಕ್ಕೆ ಈಗ ನಮ್ಮಲ್ಲಿ 1,000 ಜನ ರೈತರಿದ್ದಾರೆ. ಆ 1,000 ಜನರಲ್ಲಿ ಅಟ್ಲೀಸ್ಟು ಒಂದು 50% ಯಾರು ನಾವು ಅದನ್ನು ಒಗ್ಗೂಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಇದಕ್ಕೆ ಇಲಾಖೆಯವರು ಸಹಕಾರ ಇದೆ. ತಮಗೂ ವಂದನೆಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈಗ ನಾವು ಇಲಾಖಾ ವತಿಯಿಂದ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೋಬಳಿ ಮಟ್ಟದಲ್ಲಿ 100 ಜನಕ್ಕೆ ನಾವು ಪ್ರಾಯೋಗಿಕವಾಗಿ ಬೀಜೋಪಚಾರ ಹೇಗೆ ಮಾಡಬೇಕು, ಅದ್ರ ಮಹತ್ವವೇನು, ಬೀಜೋಪಚಾರ ಏನಿದೆ ಈ ರಾಸಾಯನಿಕ ಕೆಮಿಕಲ್ಸಿಂದನೂ ಮಾಡ್ತಾರೆ, ಆಮೇಲೆ ಜೈವಿಕ ಜೀವಾಣುಗಳಿಂದ ಕೂಡ ಬೀಜೋಪಚಾರ ಮಾಡ್ತೀವಿ. ಈಗ ತಾವೊಂದು ಒಳ್ಳೆಯ ವಿಚಾರ ಹೇಳಿದ್ರಿ, ತಮ್ಮ ಒಂದು ರೈತ ಉತ್ಪಾದಕ ಸಂಸ್ಥೆಗಳಿಂದ ನಾವು ಜನ ಸೇರಿಸ್ತೀವಿ ಅಂಥೇಳಿ. ತಾವು ಸೇರಿಸಿದ್ರೆ ಖಂಡಿತವಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳು ತಾವು ಎಲ್ಲಿ ಹೇಳ್ತೀರಾ ಅಲ್ಲೇ ಒಂದು ಹಾಫ್ ಡೇ ಪ್ರೋಗ್ರಾಮ್ ಆಗಿ ನಮ್ಮ ಖರ್ಚಲ್ಲೇ ನಮ್ಮ ಕಾರ್ಯಕ್ರಮಗಳಲ್ಲೇ ನಾವು ಪ್ರಾಯೋಗಿಕವಾಗಿ ಎಲ್ಲರಿಗೂ ಹೇಳ್ಕೊಡ್ತೀವಿ. ಮುಂದುವರೆದ ಮಹಾಲಿಂಗಪ್ಪನವ್ರೆ, ಈ ತಿಂಗಳು 27ರಿಂದ ಗುಂಡ್ಲುಪೇಟೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ವಿಜ್ಞಾನ ಕೇಂದ್ರ ಸೇರಿ ವಿಕಸಿತ ಕೃಷಿ ಸಂಕಲ್ಪ ಯಾತ್ರೆ ಕೃಷಿ ಅಭಿಯಾನನ ಮಾಡ್ತಾ ಇರೋದ್ರಿಂದ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ರೈತ ಉತ್ಪಾದಕರ ಸಂಸ್ಥೆ ಏನಿದೆ, ನೀವು ಯಾವ ಹೋಬಳಿಗೆ ಬರ್ತೀರಿ ಅಥವಾ ಯಾವ ಒಂದು ಕ್ಷೇತ್ರಕ್ಕೆ ಬರ್ತೀರಿ ಅನ್ನೋದನ್ನು ಸಂಬಂಧಪಟ್ಟ ಕೃಷಿ ಸಖಿಯರಿಗೆ ತಿಳಿಸಿ. ಈ ಕಾರ್ಯಕ್ರಮದ ದಿನಾಂಕ ನಿರ್ದಿಷ್ಟ ಆಗಿದೆ ಆಲ್ರೆಡಿ. ಸಹಾಯಕ ಕೃಷಿ ನಿರ್ದೇಶಕರ ಜೊತೆಗೂಡಿ ನಿಮ್ಮಲ್ಲೇ ಅದನ್ನು ಕಾರ್ಯಕ್ರಮ ಮಾಡಲಿಕ್ಕೆ ವ್ಯವಸ್ಥೆ ಮಾಡುವ. ನೀವು ರೈತರು ಮತ್ತು ನಿಮ್ಮ ರೈತ ಉತ್ಪಾದಕರ ಸಂಸ್ಥೆ ಇತರ ರೈತರನ್ನು ಕೂಡ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತೀನಿ. ನಾನು ಕೇಳ್ತಾ ಇರೋ ಪ್ರಶ್ನೆ ಏನಂತಂದರೆ, ಈಗ ಬೀಜೋಪಚಾರದ ಬಗ್ಗೆ ಎಲ್ಲ ಈ ಅಧಿಕಾರಿಗಳು ಇಲ್ಲಿ ಕೃಷಿ ಇಲಾಖೆಯವರೆಲ್ಲ ಬೀಜೋಪಚಾರದ ಬಗ್ಗೆ ಹೇಳಿದ್ದೀರಿ, ಈ ರೀತಿ ಉಪಯೋಗಿಸಿ ಮಾಡಬೇಕು ಅಂತ. ಈಗ ಅಟ್ಲೀಸ್ಟ್ ಒಂದು ಸೂರ್ಯಕಾಂತಿ ಇರುತ್ತೆ, ಸೂರ್ಯಕಾಂತಿಗೆ ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾರೆ. ಕೃಷಿ ಇಲಾಖೆ ಆಗ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಬೀಜ ದಾಸ್ತಾನು ಇರ್ತಕ್ಕಂಥ ಬೀಜ ಸರಬರಾಜು ಮಾಡ್ತಕ್ಕಂಥ ಕೇಂದ್ರಗಳಲ್ಲಿ ಏನು ಸಿಗ್ತಾ ಇದೆ ಅದು ಆಲ್ರೆಡಿ ಅದಕ್ಕೆ ಬೀಜೋಪಚಾರ ಮಾಡಿದ್ದಾರೆ. ಶಿಲೀಂಧ್ರನಾಶಕ ಮತ್ತು ಕೀಟನಾಶಕಗಳಿಂದ ಬೀಜೋಪಚಾರ ಮಾಡಿರ್ತಕ್ಕಂಥ ಪ್ರಮಾಣೀಕೃತ ಬೀಜ ಸಿಗ್ತಾ ಇದೆ. ಅದನ್ನು ಒಂದು ಬೆಳವಣಿಗೆ ಉತ್ತಮಗೊಳಿಸಲಿಕ್ಕೋಸ್ಕರ ನೀವು ಅಣುಜೀವಿ ಗೊಬ್ಬರನ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಈಗ ನಾವು ಬಾಳೆಕಂದು ಒಂದು 3 ಎಕರೆ ಬಾಳೆಕಂದು ಹಾಕಬೇಕು. ಅಟ್ಲೀಸ್ಟ್ ನಾವು ಒಂದು 3,500 ಬಾಳೆಕಂದನ್ನ ನಾವು ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು. ನೀವೇನು ಹೇಳ್ತೀರಾ, ಇನ್ನಿಲ್ ದಿನಾನೇ ಅದನ್ನು ತನ್ನಿ ಕೀಟನಾಶಕ ಮತ್ತು ಕ್ರಿಮಿನಾಶಕದ ಜೊತೆ
ಅಜ್ಜಿ ಅಂತ ಹೇಳ್ತಿದ್ದೀರಾ. ಬಟ್ ಅಷ್ಟು ಲಾರ್ಜ್ ಅಮೌಂಟ್ ಇರುತ್ತೆ, ಅದನ್ನು ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡೋದು. ಮತ್ತು ಈಗ ಹೇಳಿದ್ರು ನಮಗೆ ಪ್ರತಿ ವರ್ಷವೂ ರೈತರಿಗೆ ಹತ್ತಿ ಬೀಜದ್ದು ಸಮಸ್ಯೆ ಆಗುತ್ತೆ, ಅದನ್ನು ಕೃಷಿ ಇಲಾಖೆಯಿಂದ ಕೊಡೋಕ್ಕಾಗುತ್ತಾ? ಯಾಕೆಂದರೆ ಸಮರ್ಪಕವಾಗಿ ಯಾವುದೇ ಅಂಗಡಿಗಳಲ್ಲಿ ನಮಗೆ ಹತ್ತಿ ಬೀಜ ಸಿಗಲ್ಲ ರೈತರಿಗೆ, ಅದೊಂದು ಪ್ರಶ್ನೆ. ಮತ್ತು ಮೂರನೇ ಪ್ರಶ್ನೆ ಏನು ಅಂತಂದರೆ, ಈಗ ಸೂರ್ಯಕಾಂತಿಗೆ 7,500 ಬೆಂಬಲ ಬೆಲೆ ಕೊಡ್ತಾಯಿದ್ದೀರಾ, ಬಟ್ ಅರಿಶಿಣಕ್ಕೆ ನೀವು ಕೊಡ್ತಾ ಇರೋದು ಹತ್ತತ್ರ 7,000 ಬೆಂಬಲ ಬೆಲೆ ಕೊಡ್ತೀರಾ, 6,600 ಚಿಲ್ಲರೆನ ಕೊಡ್ತಾಯಿದ್ದೀರಾ, 6,000 to 6,000 ಹೆಚ್ಚು ಕಡಿಮೆ. ಅಂದರೆ ನಾವು ಸೂರ್ಯಕಾಂತಿನ 3 ತಿಂಗಳಿಗೆ ಬೆಳಿತೀವಿ, ಖರ್ಚು ಕಡಿಮೆ, ಅದಕ್ಕೆ ಜಾಸ್ತಿ ಬೆಂಬಲ ಬೆಲೆ ಕೊಡ್ತಾಯಿದ್ದೀರಾ. ಆದರೆ ಅರಿಶಿಣ 1 ವರ್ಷ ಆಗುತ್ತೆ, ಲೇಬರ್ ಕಾಸ್ಟ್ ಜಾಸ್ತಿ, ಬಿತ್ತನೆ ಜಾಸ್ತಿ, ಆದರೂ ನಮಗೆ ಬೆಂಬಲ ಬೆಲೆ ಕಡಿಮೆ ಕೊಡ್ತಾಯಿದ್ರಲ್ಲ. ಅರಿಶಿಣದ್ದು ಬೆಂಬಲ ಬೆಲೆ ಜಾಸ್ತಿ ಮಾಡೋದಕ್ಕೆ ನೀವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಕೊಡ್ಬೇಕು ಅನ್ನೋದು ನಂದು ಮತ್ತೊಂದು ಮನೆ. 200 ಲೀಟ್ರ್ ಡ್ರಮ್ನಲ್ಲಿ ನೀವು ಸಾಮಾನ್ಯವಾಗಿ ಶಿಫಾರಸು ಮಾಡಿರ್ತಕ್ಕಂಥ ರೋಗನಾಶಕ ಆಗ್ಬೋದು, ಪೀಡನಾಶಕ ಅಥವಾ ಕೀಟನಾಶಕ ಆಗ್ಬೋದು, ರಾಸಾಯನಿಕ ಆಗ್ಬೋದು ಅಥವಾ ಜೀವಾಣು ಆಗ್ಬೋದು, ಅದನ್ನು 200 ಲೀಟ್ರ್ ಡ್ರಮ್ನಲ್ಲಿ ನೀವು ಕರಗಿಸಿ ಮಿಶ್ರಣ ಮಾಡಿ ನಂತರ ಇದನ್ನು ಒಂದು 25 kg ಚೀಲ ಆ ರೀತಿಯಾಗಿ ಅದ್ದಿ ಒಂದು 8-10 ಡ್ರಮ್ ಇಟ್ಕೊಂಡು ಈ ರೀತಿ ಮಾಡ್ಬೋದು. ಇದು ಕಷ್ಟ ಆಗುತ್ತೆ ಅಂತಂದರೆ ಒಂದು ದೊಡ್ಡ ಟಾರ್ಪಲ್ಲು ಅಥವಾ ಒಂದು ಪರದೆನ ನೆಲದಲ್ಲಿ ಹರಡಿ ಆ ಬಿತ್ತನೆ ಕೊಂಬುಗಳು ಅಥವಾ ಬಿತ್ತನೆ ಗೆಡ್ಡೆಗಳನ್ನು ಅಲ್ಲಿ ಹಾಕಿ ನೀವು ಅದಕ್ಕೆ ಸಿಂಪಡಣೆ ಕೂಡ ಮಾಡ್ಬೋದು. ಏನು ಶಿಫಾರಸಿನ ದ್ರಾವಣ ಇದೆ ಅದನ್ನು ಮಾಡ್ಕೊಂಡು ಅದಕ್ಕೆ ಸಿಂಪಡಣೆ ಕೂಡ ಮಾಡ್ಬೋದು. ಹತ್ತಿ ಬಿತ್ತನೆ ಬೀಜ ತಾವು ಹೇಳಿದ್ರಿ, ಮೊದಲಿಂದನೂ ನಮ್ಮ ಇಲಾಖೆಯಿಂದ ಹತ್ತಿ ಬಿತ್ತನೆ ಬೀಜ ನಾವು ಕೊಟ್ಟಿಲ್ಲ, ಮುಂದೆನೂ ನಾವು ಕೊಡೋಕ್ಕಾಗಲ್ಲ. ಈ ತಾವು ಒಂದೇ ಒಂದು ಪರ್ಟಿಕ್ಯುಲರ್ ವೆರೈಟಿನೇ ನಮಗೆ ಪುಲಿನೇ ಬೇಕು ಎಲ್ಲ ರೈತರು ಅಂದರೆ ಅದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದರೆ ಅವರು ಎಷ್ಟು ಪ್ರಮಾಣದಲ್ಲಿ ಬಿತ್ತನೆ ನಿಮ್ಮ ಹತ್ರ ರೈತರ ಹತ್ರನೇ ಅವರು ಬೀಜೋತ್ಪಾದನೆ ಮಾಡೋದು. ಈಗ ಬೆಂಬಲ ಬೆಲೆ ಏನಿದೆ ಇದು ಕೇಂದ್ರ ಸರ್ಕಾರದಿಂದ ನಿಗದಿ ಆಗೋದು. ತಾವೇನು ಹೇಳ್ತಾ ಇದ್ದೀರಿ, ಈಗ ಇಳುವರಿ ಪ್ರಮಾಣನ ಕೂಡ ನೋಡ್ತಾರೆ. ಈಗ ಇದರಲ್ಲಿ ಏನು ಹೇಳ್ತಾರೆ, ಫಸ್ಟು ಕ್ಯಾಪಿಟಲ್ ಕಾಸ್ಟ್ ಅಂತ ನೋಡ್ತಾರೆ. ಕ್ಯಾಪಿಟಲ್ ಕಾಸ್ಟ್ ಅಂದರೆ ಹೆವಿ ಇನ್ವೆಸ್ಟ್ಮೆಂಟ್ ಯಾವುದಿದೆ, ಆಮೇಲೆ ರೆಕರಿಂಗ್ ಕಾಸ್ಟ್, ಲೇಬರ್ ಎಷ್ಟು ಮಾನವ ದಿನಗಳು, ಟ್ರ್ಯಾಕ್ಟರ್ ಎಷ್ಟು ಉಳುಮೆ ಮಾಡಲಿಕ್ಕೆ, ಲ್ಯಾಂಡ್ ಪ್ರಿಪ್ರೇಷನ್ಗೆ, ಸ್ಪ್ರೇಯಿಂಗ್ಗೆ, ಕಳೆ ತೆಗಿಯೋಕ್ಕೆ, ಇಲ್ಲೆಲ್ಲ ಲೆಕ್ಕಾಚಾರ ಹಾಕಿ ಅದನ್ನೇ ಒಂದು ಬೇರೆ ತಂಡಗಳಿದ್ದಾವೆ. ಅದು ಕೇಂದ್ರ ಸರ್ಕಾರದಿಂದ ನಿಗದಿ ಆಗೋದು, ನಾವು ರಾಜ್ಯ ಸರ್ಕಾರದಿಂದ ಏನು ನಿಗದಿ ಆಗೋದಿಲ್ಲ. ತಾವೇನು ಹೇಳಿದಿರಿ, ಈಗ 3 ತಿಂಗಳ ಬೆಳೆಗೆ 7,280, ಕಳೆದ ವರ್ಷ 6,700 ಅಷ್ಟಿತ್ತು. ಈ ಸತಿ 444 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಲಾಭ ಪಡ್ಕೊಂಡಿರೋದು ಅಂದರೆ ಗುಂಡ್ಲುಪೇಟೆ ರೈತರೇ. ಸರ್, ನಾವು ಕಡಲೆಕಾಯಿ ಜಾಸ್ತಿ ಬೆಳಿತೀವಿ, ಅದನ್ನ ಬೀಜೋಪಚಾರ ಮಾಡಿ ಹೇಗೆ ಹಾಕಬೇಕು ಅಂತ ಹೇಳ್ಕೊಡಿ ಸರ್. ಚೈತ್ರ ಅವರೇ, ಸಾಮಾನ್ಯವಾಗಿ ಕಡಲೆಕಾಯಿಗೆ ಹುಳುಗಳು ಬಾಸುತ್ತೆ. ಹಾಕಿದಾಗ ಇರುವೆಗಳಾಗ್ಬೋದು ಅಥವಾ ಹಂದಿಗಳಾಗ್ಬೋದು, ಗೊಣ್ಣೆ ಹುಳ ಇದ್ದರೆ ಗೊಣ್ಣೆ ಹುಳ ಸಮಸ್ಯೆ, ಮರಳು ಮಿಶ್ರಿತ ಮಣ್ಣು, ನೀರು ಚೆನ್ನಾಗಿ ಬಸ್ತೋಗುವಂಥ ಮಣ್ಣಿದ್ರೆ ಅಲ್ಲಿ ಗೊಣ್ಣೆ ಹುಳಗಳಿರ್ತವೆ. ಸೊ ಅದನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ಪ್ರತಿಯೊಂದು ಏನು ಒಂದು ಎಕರೆಗೆ ಬಿತ್ತತಕ್ಕಂಥ ನೀವೇನು 1 kg ಬೀಜ ಏನಿದೆ ಅದಕ್ಕೆ ಕ್ಲೋರೋಪೈರಿಪಾಸ್ನಿಂದ ನೀವು ಕ್ಲೋರೋಪೈರಿಪಾಸನ್ನು ರಾಸಾಯನಿಕದಿಂದ ನೀವು ಅದನ್ನು ಉಪಚಾರ ಮಾಡಬೇಕಾಗುತ್ತೆ. ಕ್ಲೋರೋಪೈರಿಪಾಸ್ ರಾಸಾಯನಿಕ ನೀವು ಎಕರೆಗೆ ಆಗ್ತಕ್ಕಂಥ ಬೀಜ ಏನಿದೆ ಅದಕ್ಕೆ ಒಂದು ಪ್ರತಿ kg ಬೀಜಕ್ಕೆ ಆಲ್ಮೋಸ್ಟ್ ನೀವು ಒಂದು 15 to 20 ಮಿಲಿ ಸೇರಿಸಬೇಕಾಗುತ್ತೆ. ಅದನ್ನು ಕ್ಲೋರೋಪೈರಿಪಾಸ್ನ ಮಿಶ್ರಣ ಮಾಡಿ kg ಬೀಜ ಲೆಕ್ಕದಲ್ಲಿ ಬಿತ್ತನೆ ಮಾಡಿದೆ ಆದರೆ ಇರುವೆಗಳು ಕಾಟ ಆಗಲ್ಲ, ಮತ್ತು ಹುಳುಗಳು ಮತ್ತು ಗೊಣ್ಣೆ ಹುಳುಗಳು ಕಾಟ ಆಗಲ್ಲ. ಮುಂದುವರೆದು ಇದರಲ್ಲಿ ಮುಖ್ಯವಾದ ಪ್ರಮುಖವಾದ ಬೀಜೋಪಚಾರ ಕಡಲೆಕಾಯಿನಲ್ಲಿ, ಶೇಂಗಾದಲ್ಲಿ ಅಂತಂದರೆ ರೈಜೋಬಿಯಂ ಅಂತಕ್ಕಂಥದ್ದು. ಅದು ಒಂದು ಅಣುಜೀವಿ ಗೊಬ್ಬರ. ಶೇಂಗಾ ಬೆಳೆಯಲ್ಲಿ, ಕಡಲೆಕಾಯಿ ಬೆಳೆಯಲ್ಲಿ ಬೇರು ಗಂಟುಗಳು, ಕಾಯಿಗಳು ಚೆನ್ನಾಗಿ ಬರಬೇಕು ಅಂತಂದರೆ ಸಾರಜನಕ ಚೆನ್ನಾಗಿ ಇರ್ಕೋಬೇಕಾಗುತ್ತೆ, ಅದು ಬಳಕೆ ಸಾಮರ್ಥ್ಯ ಹೆಚ್ಚಿಸಬೇಕಾಗುತ್ತೆ. ಸೊ ಅದಕ್ಕೆ ಎಕರೆಗೆ ಬೇಕಾದಂಥ ಬೀಜಕ್ಕೆ ಏನಾಗುತ್ತೆ, 200 ಗ್ರಾಮ್ ಪ್ರತಿ ಎಕರೆಗೆ ಬೇಕಾದಂಥ ಬೀಜಕ್ಕೆ 200 ಗ್ರಾಮ್ ಬೆಲ್ಲದ ದ್ರಾವಣ, ಅಂದರೆ ಒಂದು ಲೀಟ್ರಿಗೆ ಒಂದು 50 ಗ್ರಾಮ್ ಬೆಲ್ಲ, ಒಂದು ಅರ್ಧ ಅಚ್ಚು ಬೆಲ್ಲ ಅಂತ ಇಟ್ಕೊಳ್ರಿ. ಸೊ ಆ ಒಂದು ರಾಸಾಯನಿಕ ತುಂಬ ತೆಳ್ಳಿಗೆ ನೀರು ಹಾಕಬೇಕು ಅಷ್ಟೇ. ಸಾಮಾನ್ಯವಾಗಿ ಸಾಫ್ಟಾಗಿ ಗ್ಲೌಸ್ ಹಾಕ್ಕೊಂಡು ಅಥವಾ ಅದರಲ್ಲೇ ಒರಳಿಸಿ ಸಿಪ್ಪೆ ಡ್ಯಾಮೇಜ್ ಆಗದೆ ಇರೋ ಥರ ನೀವು ಸ್ವಲ್ಪ ಪ್ರಮಾಣದಲ್ಲಿ ತೇವಾಂಶನ ಕೊಡಬೇಕಾಗುತ್ತೆ. ಅದನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ತೇವಾಂಶ ಕೊಡಬೇಕಾಗುತ್ತೆ. ಮತ್ತು ಯಾವುದೇ ಬೀಜೋಪಚಾರದಲ್ಲಿ 1-2 ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ರಾಸಾಯನಿಕದಿಂದ ಬೀಜೋಪಚಾರ ಮಾಡಬೇಕಾದ್ರೆ ಕೈಗೆ ಗೌಸ್ಗಳನ್ನ ಹಾಕಬೇಕಾಗುತ್ತೆ, ಗ್ಲೌಸ್ಗಳು, ಮತ್ತು ಮಾಸ್ಕ್ ಹಾಕಲೇಬೇಕಾಗುತ್ತೆ. ಯಾಕೆಂದರೆ ಅವು ಕೆಲವು ಫ್ಯೂಮ್ಸ್ ಬರ್ತವೆ, ಹೊಗೆ ಬರುತ್ತೆ, ಅದರಿಂದ ಆರೋಗ್ಯಕ್ಕೆ ಧಕ್ಕೆ ಆಗುತ್ತೆ. ಮತ್ತು ಪ್ರಮುಖವಾದ ವಿಚಾರ ಏನು ಅಂತಂದರೆ, ನೀವು ರಾಸಾಯನಿಕ ಮತ್ತು ಜೀವಾಣು ಎರಡನ್ನೂ ಬೀಜೋಪಚಾರ ಮಾಡಬೇಕು ಅಂತಂದರೆ FIR ನೆನ್ಪಿಟ್ಕೊಳ್ಳಿ. ಪೊಲೀಸ್ ಸ್ಟೇಷನ್ FIR ಅಲ್ಲ ಇದು. ಫಸ್ಟು ಫಂಗಿಸೈಡ್ ಅಂದರೆ ಶಿಲೀಂಧ್ರನಾಶಕ ಅಂತ ಹೇಳ್ತೀವಿ, ದೆನ್ ಇನ್ಸೆಕ್ಟಿಸೈಡ್ ಅಂತಂದರೆ ಕೀಟನಾಶಕ ಅಂತ ಹೇಳ್ತೀವಿ, ಅದಾದಮೇಲೆ ರೈಜೋಬಿಯಂ ಅಥವಾ ಅಣುಜೀವಿ ಗೊಬ್ಬರ. ರಾಸಾಯನಿಕ ಟ್ರೀಟ್ ಮಾಡಿದ್ದಕ್ಕೆ ನೀವು ಜೀವಾಣು ಗೊಬ್ಬರ ಟ್ರೀಟ್ ಮಾಡಬೇಕು ಅಥವಾ ಉಪಚಾರ ಮಾಡಬೇಕು ಅಂದರೆ ಡಬಲ್ ಡೋಸ್ ಆಗುತ್ತೆ. 200 ಗ್ರಾಮ್ ಬದಲು 400 ಗ್ರಾಮ್ ಆಗುತ್ತೆ. ಅದೇನು ಶಿಫಾರಸಿನ ಪ್ರಮಾಣ ಇರುತ್ತೆ ಅದು 2 ಪಟ್ಟು ಆಗುತ್ತೆ. ಸೊ ಮೊದಲು ಶಿಲೀಂಧ್ರನಾಶಕ, ನಂತರ ಕೀಟನಾಶಕ, ನಂತರ ಅಣುಜೀವಿ ಗೊಬ್ಬರ, 2 ಡೋಸೇಜಲ್ಲಿ ಈ ರೀತಿ ಮಾಡಬೇಕಾಗುತ್ತೆ. ರೈತ ಬಂದವರೇ, ಈಗ ಸಮಯ ಕೂಡ ಬಂದಿದೆ. ನೇಗಿಲ ಯೋಗಿ ಕಾರ್ಯಕ್ರಮದ 3ನೇ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು. ಸೊ ಆ ಒಂದು ಪ್ರಶ್ನೆಗೆ ಉತ್ತರಿಸಿದ 3 ಅದೃಷ್ಟವಂತ ರೈತರಿಗೆ ನಾವಿಲ್ಲಿಗ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡ್ತಿದ್ದೀವಿ. ಬನ್ನಿ, ಆ 3 ಅದೃಷ್ಟವಂತ ರೈತರು ಯಾರು ಅವರನ್ನು ನಾವೀಗ ನೋಡೋಣ. ನಮ್ಮ ಚಾಮರಾಜನಗರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಆಬಿದ್ ಸಾಹೇಬರು
ಸರ್ ದಯಮಾಡಿ ಆ ಒಂದು ಪೌಚರ್ ಇರುವಂಥ ಎಲ್ಲ ಚೀಟಿಗಳನ್ನು ಬೌಲಲ್ಲಿ ಹಾಕಿ ಆ ಒಂದು ಚೀಟಿ ಎತ್ತುವ ಮೂಲಕ ಪ್ರಥಮ ಅದೃಷ್ಟವಂತ ವಿಜೇತ ಯಾರು ಅನ್ನೋದನ್ನು ತಾವು ರೈತರಿಗೆ ತೋರಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ನಾಗೇಶ್ ಎಂ ಮಾರ್ಷಲ್, ವಿಜಯಪುರ. ಈಗ ರೈತರ ಕಡೆಯಿಂದ ದಯಮಾಡಿ ಯಾರು ಬಂದು ಎರಡನೇ ಅದೃಷ್ಟವಂತ ವಿಜೇತರು ಯಾರು ಅಂತ ಹೇಳಿ ಆಯ್ಕೆ ಮಾಡಬೇಕು. ಸಂಧ್ಯಾ ಸಿಂಧನೂರು, ರಾಯಚೂರು ಜಿಲ್ಲೆ. ಈಗ ಮೂರನೇ ಅದೃಷ್ಟವಂತ ವಿಜೇತರು ಯಾರು ನೋಡೋಣ. ದಯಮಾಡಿ ರೈತ ಮಹಿಳೆಯರ ಕಡೆಯಿಂದ ದಯಮಾಡಿ ಯಾರೋ ಒಬ್ರು ಮಹಿಳೆಯರು ಬರಬೇಕು. GM ನಾಗೇಂದ್ರಪ್ಪ, ಗೋಸಿಕೆರೆ, ಚಳ್ಳಕೆರೆ. ದಯಮಾಡಿ ಈ ಮೂರು ಅದೃಷ್ಟವಂತ ವಿಜೇತರು ಬೆಂಗಳೂರಿನ JC ನಗರದಲ್ಲಿರುವಂತಹ ದೂರದರ್ಶನ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಗುರುತಿನ ಚೀಟಿಯನ್ನು ನೀಡಿ ಈ ಒಂದು ಬಹುಮಾನವನ್ನು ತಾವು ಪಡೆದುಕೊಳ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಹಾಗೆಯೇ ಪ್ರತಿಯೊಂದು ನೇಗಿಲ ಯೋಗಿ ಕಾರ್ಯಕ್ರಮದ ಅಂತ್ಯದಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ. 6 ಗಂಟೆಗೆ ಈ ಒಂದು ನೇಗಿಲ ಯೋಗಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 8 ಗಂಟೆಯವರೆಗೆ ತಮಗೆ ಪ್ರಶ್ನೆಗೆ ಉತ್ತರಿಸಲು ಅವಕಾಶ ಇರುತ್ತೆ. ಅಲ್ಲೊಂದು ಚಲನವಾಣಿ ಸಂಖ್ಯೆ ಅಂದರೆ ಒಂದು ದೂರವಾಣಿ ಸಂಖ್ಯೆ ನೀಡಲಾಗುತ್ತೆ. ದಯಮಾಡಿ ಆ ಸಂಖ್ಯೆಗೆ ತಾವು ಉತ್ತರವನ್ನು ನೀಡುವ ಮೂಲಕ ತಾವು ಸಹ ಅದೃಷ್ಟವಂತ ವಿಜೇತರಾಗಿ ಪ್ರತಿಬಿಂಬಿಸಬಹುದು. ಸರಣಿ ಕಾರ್ಯಕ್ರಮದ 4ನೇ ಸಂಚಿಕೆಗೆ ಈಗ ಒಂದು ನಾವು ವಿರಾಮ ಹೇಳೋಣ. ನಮ್ಮ ಎಲ್ಲ ಕೃಷಿ ಅಧಿಕಾರಿ ಮಿತ್ರರು ಮತ್ತು ಪ್ರಗತಿಪರ ರೈತರು ಮತ್ತು ವಿಜ್ಞಾನಿಗಳು ಹಾಗೂ ಎಲ್ಲ ರೈತ ಮುಖಂಡರು, ಎಲ್ಲ ದೊಡ್ಡ ತುಪ್ಪೂರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಾನು ಮತ್ತೊಮ್ಮೆ ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಅತ್ಯಂತ ಪ್ರೀತಿಯಾಗಿ ತಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ನೇಗಿಲ ಯೋಗಿ ಕಾರ್ಯಕ್ರಮದ 4ನೇ ಸಂಚಿಕೆಗೆ ನಾವು ವಿರಾಮ ನೀಡೋಣ. ಧನ್ಯವಾದಗಳು. ರೈತ ಬಾಂಧವರೇ ನಮಸ್ಕಾರ. ನೇಗಿಲ ಯೋಗಿ ಪ್ರಾಯೋಜಿತ ಕಾರ್ಯಕ್ರಮದ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ. ಪ್ರಶ್ನೆ: ಕೃಷಿಯಲ್ಲಿ ಬೀಜೋಪಚಾರ ಮಾಡಲು ಮುಖ್ಯ ವಿಧಗಳೆಷ್ಟು? ಉತ್ತರ 1 2 ವಿಧ, ಉತ್ತರ 2 3 ವಿಧ. ಪ್ರಶ್ನೆ ಮತ್ತೊಮ್ಮೆ: ಕೃಷಿಯಲ್ಲಿ ಬೀಜೋಪಚಾರದ ಮುಖ್ಯ ವಿಧಗಳೆಷ್ಟು? ಉತ್ತರ 1 2 ವಿಧ, ಉತ್ತರ 2 3 ವಿಧ. ಉತ್ತರ ಕಳುಹಿಸಲು ವಾಟ್ಸಪ್ ಸಂಖ್ಯೆ 9480118811. ಮತ್ತೊಮ್ಮೆ ವಾಟ್ಸಪ್ ಸಂಖ್ಯೆ 9480118811. ಉತ್ತರ ಕಳುಹಿಸಲು ಇಂದು ರಾತ್ರಿ 8 ಗಂಟೆವರೆಗೆ ಮಾತ್ರ ಅವಕಾಶ. ತಪ್ಪದೆ ಉತ್ತರ ಕಳಿಸ್ತೀರಲ್ಲ. ನೇಗಿಲ ಯೋಗಿ ಪ್ರಾಯೋಜಿತ ಕಾರ್ಯಕ್ರಮ.